ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಹರೀಶ್. ಇಲ್ಲಿಯವರೆಗೂ ನಾವು ದ್ವಿತೀಯ PUCಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಪ್ರಶ್ನೆಗಳನ್ನು ನೋಡ್ತಾ ಬಂದ್ವಿ. ಮೊದಲನೇದಾಗಿ ಬಹು ಆಯ್ಕೆಯ ಪ್ರಶ್ನೆಗಳಾಗಿರ್ಬೋದು, ಬಿಟ್ಟ ಸ್ಥಳವನ್ನು ಸೂಕ್ತವಾದ ಉತ್ತರ ತುಂಬಿ ಪ್ರಶ್ನೆಗಳಾಗಿರ್ಬೋದು, ಹೊಂದಿಸಿ ಬರೆಯಿರಿ ಪ್ರಶ್ನೆಗಳಾಗಿರ್ಬೋದು, 2-3 ವಾಕ್ಯದ ಪ್ರಶ್ನೆಗಳಾಗಿರ್ಬೋದು, ಸಂದರ್ಭ ಸಹಿತ ವಿವರಿಸಿ ಪ್ರಶ್ನೆಗಳಾಗಿರ್ಬೋದು, 5-6 ವಾಕ್ಯದ ಪ್ರಶ್ನೆಗಳಾಗಿರ್ಬೋದು, ಭಾಷಾಭ್ಯಾಸ ಆಗಿರ್ಬೋದು, ಪತ್ರಲೇಖನ, ಪ್ರಬಂಧ, ಇಷ್ಟನ್ನೂ ಸಮೇತ ಆರಂಭದಿಂದ ಕೊನೆಯವರೆಗೂ ಉತ್ತರ ಸಮೇತ ಮುಗಿಸ್ಕೊಂಡು ಬಂದಿದ್ದೀವಿ. ಈಗ ಈ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಕೇವಲ ಪ್ರಶ್ನೆಗಳಷ್ಟೇ. ಇಲ್ಲಿ 2-3 ವಾಕ್ಯದ ಪ್ರಶ್ನೆಗಳು, ಸಂದರ್ಭ ಸಹಿತ ವಿವರಿಸಿ ಪ್ರಶ್ನೆಗಳು, 5-6 ವಾಕ್ಯದ ಪ್ರಶ್ನೆಗಳು, ಯಾವ್ಯಾವ ಪದ್ಯ ಭಾಗದಿಂದ ಯಾವ್ಯಾವ ಗದ್ಯ ಭಾಗದಿಂದ ಕೇಳ್ತಾನೆ ಅನ್ನೋದನ್ನು ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಏನು ನೀಲನಕ್ಷೆಯನ್ನು ಬಿಟ್ಟಿದೆ ಅದರ ಪ್ರಕಾರ ನಾನು ಇಲ್ಲಿ ಪ್ರಶ್ನೆಗಳನ್ನು ಆಯ್ಕೆ ಮಾಡಿದ್ದೀನಿ. ಈ ಪ್ರಶ್ನೆಗಳನ್ನು ಓದ್ಕೊಂಡ್ರೆ ನಿಮಗೆ ಪರೀಕ್ಷೆಯಲ್ಲಿ ತುಂಬ ಅನುಕೂಲ ಆಗ್ತದೆ ಅನ್ನೋದರಲ್ಲಿ ಯಾವುದೇ ಅನುಮಾನಗಳು ಇಲ್ಲ. ಆ ಪ್ರಶ್ನೆಗಳು ಯಾವ್ಯಾವು ಅನ್ನೋದನ್ನೀಗ ಒಂದು ಕಡೆಯಿಂದ 2-3 ವಾಕ್ಯದ ಪ್ರಶ್ನೆಗಳಿಂದ ಆರಂಭ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಬಹುರೂಪಿಣಿ ವಿದ್ಯೆ ರಾವಣನಿಗೆ ಏನೆಂದು ಆಶ್ವಾಸನೆಯನ್ನು ಕೊಟ್ಟಿತು. ಎರಡನೇ ಪ್ರಶ್ನೆ, ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು. ಮೂರನೇ ಪ್ರಶ್ನೆ, ಸೀತೆಯ ತಲ್ಲಣಕ್ಕೆ ಕಾರಣವೇನು. ನಾಲ್ಕನೇ ಪ್ರಶ್ನೆ, ರಾವಣ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ. ಐದನೇದು, ದನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು. ಆಮೇಲೆ, ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕೆಂದು ಸೋಮನಾಥ ಹೇಳಿದ್ದಾನೆ. ಆಮೇಲೆ, ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ. ಆಮೇಲೆ, ಉಸಿನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು. ನೆಕ್ಸ್ಟ್, ಬಾನು ಮತ್ತು ಮರದ ನಿತ್ಯ ನೂತನೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ. ಆಮೇಲೆ, ಕ್ರಿಸ್ಮಸ್ ಮನೆಗೆ ಏನನ್ನು ಒತ್ತು ತಂದಿದೆ. ಆಮೇಲೆ, ಶಿಲುಬೆಗೆ ಏರಿದ ಯೇಸುವಿನ ದೇಹ ಯಾರಿಗೆ ಏನನ್ನು ಅನ್ನುವಂತಿದೆ. ಆಮೇಲೆ, ಶಿಲುಬೆಗೆ ಏರಿಸಿದವರ ಗುಣಗಳು ಇಂದು ಯಾವ ವೇಷವನ್ನು ತಾಳಿವೆ. ಇಷ್ಟು ಪ್ರಶ್ನೆಗಳಲ್ಲಿ ನಿಮಗೆ ಯಾವುದಾದ್ರೂ ಮೂರು ಪ್ರಶ್ನೆಗಳನ್ನು ಕೇಳ್ತಾನೆ. 3 ಪ್ರಶ್ನೆಗಳನ್ನು ಬರೀಬೇಕು. ಈ ಪ್ರಶ್ನೆಗಳನ್ನು ಓದ್ಕೊಂಡ್ರೆ ನಿಮಗೆ ಪರೀಕ್ಷೆಯಲ್ಲಿ ಪದ್ಯ ಭಾಗದಿಂದ, ಅದು ಪದ್ಯ ಭಾಗದ ಪ್ರಶ್ನೆಗಳು, ಇದು ಪದ್ಯ ಭಾಗದ ಪ್ರಶ್ನೆಗಳಲ್ಲಿ ಇಷ್ಟನ್ನು ಓದ್ಕೊಂಡ್ರೆ ನಿಮಗೆ ಪರೀಕ್ಷೆಯಲ್ಲಿ ಇವೇ ಪ್ರಶ್ನೆಗಳು ಬರೋ ಸಾಧ್ಯತೆಗಳು ಹೆಚ್ಚಿನದಾಗಿ ಇದ್ದಾವೆ. ಆಮೇಲೆ ಇದು ಗದ್ಯ ಭಾಗದ 2-3 ವಾಕ್ಯದ ಪ್ರಶ್ನೆಗಳು. ಇಷ್ಟರಲ್ಲಿ ನೀವು 2 ಪ್ರಶ್ನೆಗಳನ್ನು ಬರೀಬೇಕಾಗ್ತದೆ. ಬಸಲಿಂಗನಿಗೆ ಅದು ಪುರುಸೋತಿಲ್ಲದ ಕಾಲ ಯಾಕೆ. ಆಮೇಲೆ ಎರಡನೇದು, ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು. ಆಮೇಲೆ ಮೂರನೇದು, ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಕೊಟ್ಟ ಅಭಿಪ್ರಾಯ ಯಾವುದು. ಆಮೇಲೆ, ಸಿದ್ಲಿಂಗಿ ಏಕೆ ರಾಧಾಂತ ಮಾಡಿದಳು. ಆಮೇಲೆ, ಲೇಖಕರಲ್ಲಿ ಕನ್ನಡದ ಸ್ಫೂರ್ತಿ ಹುಟ್ಟಿದ್ದು ಹೇಗೆ. ಆಮೇಲೆ, ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ಸ್ಥಾನವಿರಬೇಕೆಂದು ಹಾಮಾನಾಯಕ ಹೇಳಿದ್ದಾರೆ. ಆಮೇಲೆ, ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು. ಆಮೇಲೆ, ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೂ ಇದ್ದೇ ಇರುತ್ತವೆ. ಆಮೇಲೆ, ಕನ್ನಡದ ಬಗ್ಗೆ ಮಾತನಾಡಲು ನಾವು ಯೋಗ್ಯತೆ ಗಳಿಸುವುದು ಯಾವಾಗ. ಆಮೇಲೆ, ಕಲಾಂ ಅವರ ಬದುಕಿನ ಮಂತ್ರ ಯಾವುದು. ಆಮೇಲೆ, ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು. ಮುಂದಿನ ಪ್ರಶ್ನೆ, ಕಲಾಂ ಅವರು ಬಂಡೆಗಳ ಬಸಿರಲ್ಲಿ ಕಂಡಿದ್ದು ಯಾವುದು. ಕಲಾಂ ಅವರು ಬಂಡೆಗಳ ಬಸಿರಲ್ಲಿ ಕಂಡಿದ್ದು ಏನು. ಆಮೇಲೆ, ಪಟ್ಟಣದ ಹೋಟೆಲಿನ ಕಟ್ಟಡ ಹೇಗಿದೆ. ಮುಂದಿನ ಪ್ರಶ್ನೆ, ಹಳ್ಳಿಯ ಚಹಾದ ಅಂಗಡಿ ಎಂದರೆ ಹೇಗಿರ್ತದೆ. ಆಮೇಲೆ, ರೋಗಿಗಳು ಹಾಗೂ ಪಥ್ಯ ಮಾಡುವವರ ಜಿದ್ದು ಯಾವ ರೀತಿಯದ್ದು. ಆಮೇಲೆ, ಗಿಡ್ಡ ಮಾಸ್ತರು ಶಾಲೆಯಲ್ಲಿ ಹುಡುಗರಿಗೆ ಏಕೆ ಹೊಡೆಯುತ್ತಾರೆ. ಇಷ್ಟು ಪ್ರಶ್ನೆಗಳಲ್ಲಿ ನಿಮಗೆ ಬಹು ಮುಖ್ಯವಾಗಿ ಕೇಳ್ತಕ್ಕಂಥ ಪ್ರಶ್ನೆಗಳಿವು. ಇದರಲ್ಲಿ ನೀವು ಬರೀಬೇಕಾಗಿರ್ತಕ್ಕಂಥದ್ದು 2 ಪ್ರಶ್ನೆಗಳು. ಇಷ್ಟನ್ನು ಓದ್ಕೊಂಡ್ರೆ ಬಹುತೇಕ ಇದರಲ್ಲೇ ಪರೀಕ್ಷೆಯಲ್ಲಿ ನಿಮಗೆ ಪ್ರಶ್ನೆಗಳು ಬರ್ತವೆ ಅನ್ನೋದರಲ್ಲಿ ಯಾವುದೇ ಅನುಮಾನಗಳು ಇಲ್ಲ. ಇದಾದಮೇಲೆ ನಿಮಗೆ ದೀರ್ಘ ಗದ್ಯದಿಂದ ಇಲ್ಲಿ ನೀವು 3 ಪ್ರಶ್ನೆಗಳನ್ನು ಬರೀಬೇಕಾಗ್ತದೆ. ಒಂದೇದು, ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂದು ನಿರೂಪಕರು ಹೇಳುವುದು ಯಾಕೆ. ಎರಡನೇದು, ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚನೆ ಮಾಡ್ತಾರೆ. ಏಲಕ್ಕಿ, ಚಂದ ವಸೂಲಿ ಅಥವಾ ಇನಾಮು ಎಂದು ಕಾಫಿ ಬೀಜ. ಆಮೇಲೆ ನಂತರದ ಪ್ರಶ್ನೆ, ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ. ಮುಂದಿನ ಪ್ರಶ್ನೆ, ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸವಾದದ್ದು ಯಾಕೆ.
ಯಾಕೆ ಅವ್ರಿಗೆ ಆನೆಯನ್ನು ಸಾಕೋದಕ್ಕೆ ಬೇಜಾರಾಗ್ತತೆ, ತ್ರಾಸ ಆಗ್ತತೆ, ಸಮಸ್ಯೆ ಆಗ್ತತೆ, ತೊಂದರೆ ಆಗ್ತತೆ ಅಂತ. ತ್ರಾಸ ಅಂದರೆ ತೊಂದರೆ ಅಂತ. ಮುಂದಿನ ಪ್ರಶ್ನೆ, ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು? ಮುಂದಿನ ಪ್ರಶ್ನೆ, ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ? ಮುಂದಿನ ಪ್ರಶ್ನೆ, ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳು ಯಾವ್ಯಾವು? ಏನೋ ನೀಲಗಿರಿ ಮತ್ತು ಅಕೇಶಿಯಾ ಮರಗಳನ್ನು ಬೆಳೆಸ್ತಾ ಇದ್ದಾರೆ ಅಂತ. ನೀಲಗಿರಿ, ಅಕೇಶಿಯಾ ಇವೆರಡು ಪದಗಳಲ್ಲಿ ಇರಲೇಬೇಕು ಉತ್ತರಕ್ಕೆ. ಮುಂದಿನ ಪ್ರಶ್ನೆ, ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ 1 ಎನಿಮಿಗಳು ಯಾರ್ಯಾರು? ಒಂದು ಟೆಲಿಫೋನ್ ಕರೆಂಟ್ನವರು ಮತ್ತು PW ಡಿಪಾರ್ಟ್ಮೆಂಟು. ಆಮೇಲೆ ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಏನು ಹೇಳ್ದ? ಅವೇನು ಮದುವೆ ಮನೆ ಕಾಗದ ಸರ್ ನೀವೇನು ಹೋಗೋದಿಲ್ಲ ಅಂತ ಹೇಳ್ತಾನಲ್ವ, ಅದು ಉತ್ತರವನ್ನು. ಮುಂದಿನ ಪ್ರಶ್ನೆ, ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆ ಎಂದು ಪುಟ್ಟಯ್ಯ ಹೇಳ್ತಾನೆ. ಆಮೇಲೆ ನಾಯನ್ನು ಕೊಲ್ಲದೆ ನೌಕರರು ಸುಳ್ಳು ಹೇಳುವರೆಂದು ನಿರೂಪಕರು ಯಾವ ಸಲಹೆಯನ್ನು ನೀಡಿದರು? ನಾಯಿ ಬಾಲ ಕತ್ತರಿಸ್ಕೊಂಬಂದು ತೋರಿಸ್ರಿ ಅಂತ ಹೇಳಿ ಸಲಹೆಯನ್ನು ಕೊಡ್ತಾರಲ್ವ, ಆ ಉತ್ತರವನ್ನು ಬರೀಬೇಕು. ಮುಂದಿನ ಪ್ರಶ್ನೆ, ಆನೆಯನ್ನು ಹದ್ದುಬಸ್ತಿನಲ್ಲಿಡುವುದರ ಬಗ್ಗೆ ಕುರಿತು ವೇಲಾಯುಧನ ಅಪ್ಪ ಏನು ಹೇಳಿದ್ದ? ಏನು ಆನೆಯ ಕಾಲಿನ ಉಗುರಿಗೆ ಅಂಕುಶತೆಯಿಂದ ತೆಗೆದ್ರೆ ಅದು ಎಂಥ ಪುಂಡು ಆನೆ ಆದ್ರೂ 4-5 ಸಾರಿ ತೆಗೆದ್ರೊಳಗೆ ಹದ್ದುಬಸ್ತಿ ಬರ್ತತೆ ಅಂತ. ಆಮೇಲೆ ಅರಣ್ಯ ಇಲಾಖೆಯವರು ನಾಗರಾಜನ ಕುರಿತು ಏನೆಂದು ಜಾಹೀರಾತು ಕೊಟ್ಟರು? ಅರಣ್ಯ ನಾಗರಾಜ ಕಾಣೆಯಾಗಿದ್ದನ್ನು ಅವ್ರೇನು ಮಾಡ್ತಾರೆ, ಜಾಹೀರಾತು ಪತ್ರಿಕೆಗಳಲ್ಲಿ ಜಾಹೀರಾತನ್ನು ಕೊಟ್ಬಿಟ್ಟು, ನೋಡಪ್ಪ ನಿಮ್ಮ ಮನೆಯವರಾಗಿರ್ಬೋದು, ಕುಟುಂಬದವರಾಗಿರ್ಬೋದು, ಮತ್ತು ನಮ್ಮ ಇಲಾಖೆಯವರಾಗಿರ್ಬೋದು, ಜೊತೆ ಊರಿನ ಜನರಾಗಿರ್ಬೋದು, ನಿನ್ನ ನಿರೀಕ್ಷೆಯಲ್ಲಿ ಇದ್ದೀವಿ, ನಿನ್ನ ಮೇಲೆ ಯಾವುದೇ ಶೋಕಾಸ್ ನೋಟಿಸ್ ಕೊಡೋದಿಲ್ಲ, ನಿನಗೆ ಯಾವುದೇ ನಿನ್ನ ವಿರುದ್ಧ ಕ್ರಮವನ್ನು ಜರುಗಿಸೋದಿಲ್ಲ, ಹಾಗಾಗಿ ಈ ಒಂದು ಮನವಿಯನ್ನು ನೋಡಿದ ಕೂಡಲೇ ನೀನು ವಾಪಸ್ ಊರಿಗೆ ಬರಬೇಕು ಅಂತ ಹೇಳಿದ್ರಲ್ವ, ಆ ವಿಚಾರವನ್ನು ಈ ಪ್ರಶ್ನೆಗೆ ಬರೀಬೇಕು. ಇಷ್ಟು ಪ್ರಶ್ನೆಗಳಲ್ಲಿ ನೀವು ಪರೀಕ್ಷೆಯಲ್ಲಿ ಕೇಳೋ ಸಾಧ್ಯತೆಗಳು ಇದ್ದಾವೆ. ಇಷ್ಟು ಪ್ರಶ್ನೆಗಳಲ್ಲಿ ನೀವು ಬರೀಬೇಕಾಗಿರ್ತಕ್ಕಂಥದ್ದು 3 ಪ್ರಶ್ನೆಗಳನ್ನು ಬರೀಬೇಕಾಗ್ತದೆ. ಕೃಷ್ಣೇಗೌಡನ ಆನೆ ದೀರ್ಘಗದ್ಯದಿಂದ 2-3 ವಾಕ್ಯದ ಪ್ರಶ್ನೆಗಳು. ಇದಾದಮೇಲೆ ನಿಮಗೆ ಸಂದರ್ಭ ಸಹಿತ ವಿವರಿಸಿ ಪ್ರಶ್ನೆಗಳು ಪದ್ಯ ಭಾಗದಿಂದ 2 ಪ್ರಶ್ನೆಗಳನ್ನು ಬರೀಬೇಕು. ಇದರಲ್ಲಿ ಆ 2 ಪ್ರಶ್ನೆಗಳು ಯಾವ್ಯಾವು ಅಂದರೆ, ಇಷ್ಟರಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳು ಬರುತ್ತೋ ಸಾಧ್ಯತೆಗಳು ಇದ್ದಾವೆ. ಒಂದು, ಯಮಸುತಂಗರಹುವನೇ ಧರ್ಮಕ್ಷಮೆಯ ಗರ ಒಡೆದಿಹುದು. ಇನ್ನೊಂದು, ಕಲಿಭೀಮನೆ ಮುಡುಕುಳ್ಳ ಗಂಡನು. ಆಮೇಲೆ ನೀನಲ್ಲದೆ ಉಳಿದವರು ಉಚಿತ ಬಾಹಿರರು. ಆಮೇಲೆ ಇನ್ನೂ ಹುಟ್ಟದೇ ಇರಲಿ ನಾರ್ಯರೆನ್ನವಲು ಭಂಗಿತರು. ಇಷ್ಟು ಇನ್ನೂ ಹುಟ್ಟದೇ ಇರಲಿ ನಾರ್ಯರೆನ್ನವಲು ಪದ್ಯ ಭಾಗದಿಂದ ಕೇಳಿರ್ತಕ್ಕಂಥ ಪ್ರಶ್ನೆಗಳು. 3ನೇ ಪದ್ಯ. ಆಮೇಲೆ ಹಿತ್ತಾಳೆಗಿಂತ ಬಲುಹೀನ. ಆಮೇಲೆ ನೀ ತಂಪ ನನ್ನ ತವರಿಗೆ. ಆಮೇಲೆ ಹಬ್ಬಲಿಯವರ ರಸಬಳ್ಳಿ. ಇಷ್ಟು ಹಬ್ಬಲಿಯವರ ರಸಬಳ್ಳಿ ಪದ್ಯ ಭಾಗದಿಂದ ಕೇಳಿರ್ತಕ್ಕಂತಹ ಪ್ರಶ್ನೆಗಳು. ಆಮೇಲೆ ಎಷ್ಟು ಸಲಮ್ಮ ಹೇಳುವುದು ನಿನಗೆ? ಆಮೇಲೆ ಅಲ್ಲಿಯ ಮಾತು ಅವನಿಗೆ ಸಸೆ ಮೀರ ಬರದು. ಆಮೇಲೆ ಮಾತು ಮರೆತು ಹೋಗಿದ ಕಣೆ. ಆಮೇಲೆ ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಂಗ್ ಎಂದಳು. ಆಮೇಲೆ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನ ಗಟ್ಟಿ ಪಾದಕ್ಕೆ. ಇದು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಪದ್ಯ ಭಾಗದಿಂದ. ಅಲ್ಲಿಗೆ ಒಟ್ಟು 3 ಪದ್ಯ ಭಾಗದಿಂದ ನಿಮಗೆ ಸಂದರ್ಭ ಸಹಿತ ಪ್ರಶ್ನೆಗಳನ್ನು ಕೇಳ್ತಾನೆ. ಆ 3 ಪದ್ಯ ಭಾಗದಿಂದ ಇಷ್ಟರಲ್ಲಿ ಯಾವುದಾದ್ರೂ ಪ್ರಶ್ನೆಗಳು ಕೇಳಬಹುದು ಸಾಧ್ಯತೆಗಳಿದ್ದಾವೆ. ಇಷ್ಟರಲ್ಲಿ ನೀವು ಬರೀಬೇಕಾಗಿರೋದು ಎಷ್ಟು ಅಂದರೆ 2 ಪ್ರಶ್ನೆಗಳನ್ನು ಸಂದರ್ಭಕ್ಕೆ ಬರೀಬೇಕು. ಇದಾದಮೇಲೆ ನಿಮಗೆ ಗದ್ಯ ಭಾಗದಿಂದ ಸಂದರ್ಭ 1 ಪ್ರಶ್ನೆಯನ್ನು ಬರೀಬೇಕಾಗ್ತದೆ. ಆಪರೇಷನ್ ಆಗಬೇಕು ಪರವಾಗಿಲ್ವಾ? 2ನೇದು, ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯ ಇದೆ. ಆಮೇಲೆ ಬಸಲಿಂಗಪ್ಪ ನೀನು ತುಂಬ ಒಳ್ಳೆಯವನು. ಆಮೇಲೆ ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟರು, ಏನೂ ತಪ್ಪು ತಿಳಿಯಬೇಡ. ಇಷ್ಟೂ ಮುಟ್ಟಿಸಿಕೊಂಡವನು ಪಾಠದಲ್ಲಿ ಬರ್ತಕ್ಕಂಥದ್ದು. ಮುಟ್ಟಿಸಿಕೊಂಡವನು ಪಾಠದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳವು. ಆಮೇಲೆ ನೋಡು ನಿನ್ನ ಎದುರು 2 ಆಯ್ಕೆಗಳಿವೆ. ಆಮೇಲೆ ಈ ಅದೃಷ್ಟ ನಿನಗೂ ಇತ್ತಲ್ಲೇ. ಆಮೇಲೆ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು. ಇಷ್ಟು ಪ್ರಶ್ನೆಗಳು ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಒಂದು ಮುಟ್ಟಿಸಿಕೊಂಡವನು, ಆಮೇಲೆ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಗದ್ಯ ಭಾಗ. ಆಮೇಲೆ ಮುಂದಿನ ಪ್ರಶ್ನೆ, ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ. ಆಮೇಲೆ ನೀರಿಳಿದ ಗಂಟಲೊಳು ಕಡುಬಂ ತುರುಕಿದಂತಾಯಿತು. ಆಮೇಲೆ ಕನ್ನಡಂ ಕತ್ತೂರಿಯಲ್ತೆ. ಇದು ತಿರುಳುಗನ್ನಡದ ಬೆಳ್ನುಡಿ.
ಹಾಂ, ಈ 3 ಗದ್ಯ ಭಾಗದಿಂದ ನಿಮಗೆ ಸಂದರ್ಭದ ಪ್ರಶ್ನೆಗಳು ಕೇಳೋದು. ಇಷ್ಟು ಪ್ರಶ್ನೆಗಳನ್ನು ಈ 3 ಗದ್ಯ ಭಾಗದಿಂದ ಓದ್ಕೊಂಡ್ರೆ ಇದರಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳನ್ನು ಕೇಳಿರ್ತಾನೆ. ಅದರಲ್ಲಿ ನೀವು ಬರೀಬೇಕಾಗಿರ್ತಕ್ಕಂಥ ಪ್ರಶ್ನೆಗಳು ಸಂದರ್ಭಕ್ಕೆ ಗದ್ಯ ಭಾಗದಿಂದ 1. ಆಮೇಲೆ ದೀರ್ಘ ಗದ್ಯ, ದೀರ್ಘ ಗದ್ಯದಿಂದ ನೀವು 1 ಪ್ರಶ್ನೆಯನ್ನು ಸಂದರ್ಭಕ್ಕೆ ಬರೀಬೇಕು. ಆ ಪ್ರಶ್ನೆಗಳು ಯಾವ್ಯಾವು ಅಂದರೆ, ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ, ಆನೆ ಸಾಕುವುದು ಎಂದರೆ ಎಲೆಕ್ಷನ್ನಿಗೆ ನಿಂತ ಹಾಗೆ, ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳಿದುಕೋ, ಡ್ರೈವರಣ್ಣ ಎತ್ತಲಾಗಿ ಹೋದ ಇಲ್ಲೇ ಇದ್ನಲ್ಲ, ಈ ಕಂಬದೊಳಗೆ ಏನೋ ಸೇರ್ಕೊಂಡಿದೆ, ಆನೆ ಬೇಲಿ ದಾಟಿ ಹೋಯ್ತು ಸರ್, ಕೋವಿ ಸಿಕ್ಕಿದೆ ಆದರೆ ಎಣ ಸಿಗಲಿಲ್ಲ. ಇಷ್ಟು ಪ್ರಶ್ನೆಗಳಲ್ಲಿ ನಿಮ್ಗೆ ಯಾವುದಾದ್ರೂ 2 ಪ್ರಶ್ನೆಗಳನ್ನ ಕೊಟ್ಟಿರ್ತಾನೆ. ಅದರಲ್ಲಿ 1 ಪ್ರಶ್ನೆಯನ್ನು ನೀವು ಬರೀಬೇಕಾಗ್ತದೆ. ಈ ಒಂದು ಸಂದರ್ಭವನ್ನು ಬರೀಬೇಕಾದ್ರೆ ಇಲ್ಲಿ ಒಂದು ಏನು ಪೂರ್ಣಚಂದ್ರ ತೇಜಸ್ವಿ ಲೇಖಕರು, ಪೂರ್ಣಚಂದ್ರ ತೇಜಸ್ವಿ, ಆಮೇಲೆ ಕಿರಗೂರಿನ ಗಯ್ಯಾಳಿಗಳು, ಆಮೇಲೆ ಕೃಷ್ಣೇಗೌಡನ ಆನೆ. ಇಷ್ಟನ್ನು ನೀವು ಆಯ್ಕೆಗೆ ಬರೀಬೇಕು. ಪೂರ್ಣಚಂದ್ರ ತೇಜಸ್ವಿ ಇಷ್ಟು ಪ್ರಶ್ನೆಗಳಿಗೆ ಲೇಖಕರು, ಕಿರಗೂರಿನ ಗಯ್ಯಾಳಿಗಳು ಎನ್ನುವ ಕೃತಿಯಿಂದ ಆಯ್ಕೆ ಮಾಡಿಕೊಂಡ ಕೃಷ್ಣೇಗೌಡನ ಆನೆ ಎನ್ನುವ ನೀಳ್ಗದ್ಯ ಅಥವಾ ದೀರ್ಘಗದ್ಯ. ಆವಾಗ ಈ ಸಂದರ್ಭದ ಪ್ರಶ್ನೆಗಳನ್ನ ಬರೀಬೇಕಾದ್ರೆ ಆಯ್ಕೆಯನ್ನು ಅದನ್ನು ಬರೀಬೇಕು. ಆಮೇಲೆ 5-6 ವಾಕ್ಯದ ಪ್ರಶ್ನೆಗಳು ಪದ್ಯ ಭಾಗದಿಂದ 2 ಪ್ರಶ್ನೆಗಳನ್ನು ಬರೀಬೇಕು. ಆ ಪ್ರಶ್ನೆಗಳು ಯಾವ್ಯಾವು ಅಂದರೆ, ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ. ಯಾವ ರೀತಿಯಾಗಿ ಅವನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸ್ಕೊಳ್ತಾನೆ ಅನ್ನೋದು. ಆಮೇಲೆ ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ. ಅವರಿಬ್ಬರ ನಡುವೆ ಯಾವ ರೀತಿಯ ಮಾತುಗಾರಿಕೆ ನಡೀತದೆ ಸಂಭಾಷಣೆ ಅಂದರೆ. ಆಮೇಲೆ ರಾವಣನ ಮನಪರಿವರ್ತನೆ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ. ಕದಡಿದ ನೀರು ತಿಳಿಯಾದಂತೆ, ಸೂರ್ಯನಿಗೆ ಎತ್ಕೊಂಡಿರ್ತಕ್ಕಂಥ ಕತ್ತಲು ಬಿಡಿಸಿ ಬೆಳಕನ್ನು ಕೊಟ್ಟಂತೆ, ಉದಾತ್ತನಲ್ಲಿ ಅವನ ಒಳ್ಳೆಯ ಗುಣಗಳು ಆವರಿಸ್ಕೊಳ್ತವೆ ಅಂತ. ಆ ವಿಚಾರ ರಾವಣ ಮನಃಪರಿವರ್ತನೆ, ಪಶ್ಚಾತ್ತಾಪ ಪಡೋದಲ್ಲ. ಪಶ್ಚಾತ್ತಾಪ ಪಡೋದು ಇವರಂ ಪ್ರಾಣಪ್ರಿಯರಂ ಪದ್ಯ ಬರ್ತದಲ್ಲ, ಅದು ಗುಣಪರಿಪಾಲನಾರ್ಥನೆಗೆ ಅಂತ ಹೇಳ್ತಾರಲ್ಲ, ಆ ಪದ್ಯದಿಂದ ಪಶ್ಚಾತ್ತಾಪ ಪಡೋದು. ಇದು ರಾವಣ ಪರಿವರ್ತನೆ ಆಗೋದು ಕದಡಿದ ನೀರು ತಿಳಿಯಾದಂತೆ, ಸೂರ್ಯನಿಗೆ ಹತ್ಕೊಂಡಿರ್ತಕ್ಕಂಥ ಕತ್ಲು ಬಿಟ್ಟು ಬೆಳಕನ್ನು ಕೊಡುವಂತೆ. ಇದು ಉತ್ತರವನ್ನು ಬರೀಬೇಕು. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ಈ ಪ್ರಶ್ನೆಗೆ. ಇಷ್ಟು ನಿಮಗೆ ಕದಡಿದ ಸಲೀಲಂ ತಿಳಿಬಂದದೆ ಪದ್ಯ ಭಾಗದಿಂದ ಇರ್ತದೆ. ಇವು ಆ ಪ್ರಶ್ನೆಗಳು ಕದಡಿದ ಸಲೀಲಂ ತಿಳಿಬಂದದೆ ಪದ್ಯದ ಪ್ರಶ್ನೆಗಳು. ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳು ಯಾವ್ಯಾವು. ಕಂಡಾಗ ಅಷ್ಟು ಜಲಗಳು ಸುರಿಯಬೇಕು, ತನು ಕರಗದೊಡ್ಡರೆ ಅಂತ ಪ್ರಶ್ನೆ ಐತಲ್ಲ, ಆ ಉತ್ತರ ಐತಲ್ಲ, ಆ ಒಂದು ಮೊದಲನೇ ಉತ್ತರವನ್ನು ಬರೀಬೇಕು. ಆಮೇಲೆ ಶಿವಪಥವನ್ನು ಅರಿಯದವನ ಭಕ್ತಿ ನಿರರ್ಥಕ ಎಂಬುದನ್ನು ಬಸವಣ್ಣವರು ಯಾವ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ. ಆಮೇಲೆ ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒಗದೋಗ ಘಟನೆ ಏನು ಎಂಬುದನ್ನು ಬಸವಣ್ಣ ಹೇಗೆ ವಿವರಿಸಿದ್ದಾರೆ. ಯಾರ್ಯಾರು ರಕ್ಷಕರು? ಒಂದು ಭೂಮಿ, ಒಂದು ತಾಯಿ, ಒಬ್ಬಳು ನಾರಿ, ಒಂದು ಏರಿ, ಒಂದು ಬೇಲಿ ಅಲ್ವಾ. ಇಷ್ಟು ರಕ್ಷಕರು. ಅವರು ಭಕ್ಷಕರಾದರೆ ಏನೇನು ಸಮಸ್ಯೆಗಳು ಆಗ್ತವೆ ಅನ್ನೋದನ್ನು ಈ ಪ್ರಶ್ನೆಗೆ ಬರೀಬೇಕು. ಆಮೇಲೆ ಮಂಗಳಲಿಂಗದ ಮಹತ್ವವನ್ನು ಹೇಗೆ ವಿವರಿಸಿದ್ದಾನೆ. ಗುರು ಲಘುವರ್ತನದಲ್ಲಿ ಏಕೆ ವರ್ತಿಸಬಾರದು. ಇಷ್ಟು ಪ್ರಶ್ನೆಗಳು ನಿಮಗೆ ವಚನಗಳಿಂದ ಬರ್ತದೆ. ಇವು ಬಸವಣ್ಣನ ವಚನಗಳು. ಇದು ಉರಿಲಿಂಗ ಪೆದ್ದಿದು. ಉರಿಲಿಂಗ ಪೆದ್ದಿ. ಆಮೇಲೆ ತನಗೊದಗಿದ ಸಂಕಟವನ್ನು ಹೇಳಿಕೊಳ್ಳುವ ದ್ರೌಪದಿಯ ಸ್ವಗತದ ನುಡಿಗಳಾವುವು. ಆಮೇಲೆ ದ್ರೌಪದಿ ಅವಮಾನಕ್ಕೆ ಒಳಗಾದ 3 ಪ್ರಸಂಗಗಳನ್ನು ಬರೆಯಿರಿ. ಆಮೇಲೆ ಮುಂಬೈ ಜಾತಕ ಕವನದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣವನ್ನು ಹೇಗೆ ಚಿತ್ರಿಸಿದ್ದಾರೆ ನಿರೂಪಿಸಿ. ಆಮೇಲೆ ತಂದೆ ತಾಯಿಗಳು ಮಗುವಿಗೆ ಗೋಚರವಾಗುವ ಬಗೆಯನ್ನು ವಿವರಿಸಿ. ಆಮೇಲೆ ಮುಂಬೈ ಜಾತಕ ಕವಿತೆಯ ಹಿನ್ನೆಲೆಯಲ್ಲಿ ನಗರ ಜೀವನವನ್ನು ವಿಶ್ಲೇಷಿಸಿ. ಇಷ್ಟು ಪ್ರಶ್ನೆಗಳು ನಿಮಗೆ ಇದರಲ್ಲಿ ಈ 2 ಪ್ರಶ್ನೆಗಳು
ಇನ್ನು ಹುಟ್ಟದೇರೆ ನಾರೇನವಲಂತಹ 3ನೇ ಪದ್ಯ. ಆಮೇಲೆ ಇದು 8ನೇ ಪದ್ಯ ಮುಂಬೈ ಜಾತಕ. ಇಷ್ಟು ನಿಮಗೆ ಪದ್ಯ ಭಾಗದಿಂದ 5-6 ವಾಕ್ಯದ ಪ್ರಶ್ನೆಗಳನ್ನು ಕೇಳ್ತಾರೆ. ಇದರಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳನ್ನು ನೀವು ಬರೀಬೇಕಾಗ್ತದೆ. ಅದಕ್ಕೆ ಇಷ್ಟು ಪ್ರಶ್ನೆಗಳನ್ನ ಓದ್ಕೊಂಡ್ರೆ ನಿಮಗೆ ಪರೀಕ್ಷೆಗೆ ಅನುಕೂಲ ಆಗ್ತದೆ. ಮುಂದಿನ ಭಾಗ ಇದು ಗದ್ಯ ಭಾಗದ 5-6 ವಾಕ್ಯದ ಪ್ರಶ್ನೆಗಳು. ಇಲ್ಲಿ ನೀವು ಒಂದು ಪ್ರಶ್ನೆಯನ್ನು 5-6 ವಾಕ್ಯಕ್ಕೆ ಬರೀಬೇಕಾಗುತ್ತೆ. ಪದ್ಯ ಭಾಗದಿಂದ ಆದರೆ 2 ಬರೀಬೇಕು, ಗದ್ಯ ಭಾಗದಿಂದ ಆದರೆ 5-6 ವಾಕ್ಯಕ್ಕೆ 1 ಬರೀಬೇಕು. ಆ ಪ್ರಶ್ನೆಗಳು: ವಾಲ್ಪರೆಗೆ ಬಂದ ಮಾರ್ಷ್ ಅಲ್ಲಿ ಹೇಗೆ ನೆಲೆಯೂರಿದ ವಿವರಿಸಿ. 1890ರಲ್ಲಿ ಏನು ವಾಲ್ಪರೆಗೆ ಬರ್ತಾನೆ, 1934ರಲ್ಲಿ ಅವನೇನು ಸಾವನ್ನಪ್ತಾನೆ, ಅಲ್ಲಿವರೆಗೂ ವಿಚಾರಗಳನ್ನ ಬರಿತಾ ಹೋಗಬೇಕು. 2ನೇದು, ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದ ವಾಲ್ಪರೆಗೆ ಒದಗಿದ ಸಮಸ್ಯೆಗಳು ಯಾವ್ಯಾವು. ಆಮೇಲೆ ಸಿಂಹಬಾಲದ ಕೋತಿಗಳು ಮತ್ತು ಆಡುಹಕ್ಕಿಗಳಿಗಾದ ಅನನುಕೂಲಗಳು ಯಾವ್ಯಾವು. ಆಡುಹಕ್ಕಿಗಳು ಯಾವುವು? ವಿಷಲಿಂಗ್ ಥ್ರಶ್. ಸಿಂಹಬಾಲದ ಕೋತಿ ಮತ್ತು ವಿಷಲಿಂಗ್ ಥ್ರಶ್ ಪಕ್ಷಿಗಳ ಬಗ್ಗೆ ಅವ್ರಿಗೆ ಏನು, ಆ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಏನು ಅನನುಕೂಲಗಳು ಆಗ್ತಾ ಹೋದ್ವು ಅಂತ. ಇಷ್ಟು ನಿಮಗೆ ವಾಲ್ಪರೈ ಗದ್ಯ ಭಾಗ. ವಾಲ್ಪರೈ ಗದ್ಯ ಭಾಗದಿಂದ ಬರ್ತಕ್ಕಂತಹ ಪ್ರಶ್ನೆಗಳವು. ಆಮೇಲೆ ಚಿನ್ನಮ್ಮ ಕುಟುಂಬ ಒಳೆಯ ಬಗ್ಗೆ ಅಸನೆ ಹೊಂದಬಾರದೆಂದು ಲೇಖಕರು ಹೇಳುವುದೇಕೆ. ಆಮೇಲೆ ಮುಸುರೆ ಪಾತ್ರೆಗಳು ನೀರು ಪಾಲಾದದ್ದು ಹೇಗೆ, ಅವುಗಳನ್ನು ಮೇಲೆತ್ತೋದಕ್ಕೆ ಅವರು ಏನೆಲ್ಲ ಪ್ರಯತ್ನ ಪಡ್ತಾರೆ, ಕುದುಪ ಮತ್ತು ಗುಡ್ಡ. ಆಮೇಲೆ ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಒಳಗೆ ಎಸೆಯಲು ಕಾರಣವೇನು. ಯಾಕೆಂದರೆ ಅವಳು 3 ಬೇಸಿಗೆಗಳ ಕಾಲ ಪಡಿ ಇಲ್ಲದೆ ದುಡಿತದ ಮಾಡಬೇಕಾಗಿರ್ತದೆ. ಹಾಗಾಗಿ ಆ ಒಳಗೆ ಮತ್ತೆ ಬೆಳ್ಳಿ ಲೋಟವನ್ನು ವಾಪಸ್ ಎಸಿತಾಳೆ. ಇಷ್ಟು ಪ್ರಶ್ನೆಗಳು ದಣಿಗಳ ಬೆಳ್ಳಿ ಲೋಟ. ದಣಿಗಳ ಬೆಳ್ಳಿ ಲೋಟ ಎನ್ನುವಂಥ ಗದ್ಯ ಭಾಗದಿಂದ ಬರುವಂತಹ ಪ್ರಶ್ನೆಗಳು. ಒಂದು ವಾಲ್ಪರೈ ಗದ್ಯ ಭಾಗ, ಇನ್ನೊಂದು ದಣಿಗಳ ಬೆಳ್ಳಿ ಲೋಟ. ಈ 2 ಪ್ರಶ್ನೆ ಗದ್ಯ ಭಾಗದಲ್ಲೇ ನಿಮಗೆ 5-6 ವಾಕ್ಯದ ಪ್ರಶ್ನೆಗಳನ್ನು ಗದ್ಯ ಭಾಗದಿಂದ ಕೇಳಿರ್ತಾನೆ. ಆಮೇಲೆ ಇದು 5-6 ವಾಕ್ಯದ ಪ್ರಶ್ನೆಗಳು ದೀರ್ಘ ಗದ್ಯದಿಂದ. ಇಲ್ಲಿ ನೀವು ದೀರ್ಘ ಗದ್ಯದಿಂದ 1 ಪ್ರಶ್ನೆಯನ್ನು ಬರೀಬೇಕು. ಆ ಪ್ರಶ್ನೆಗಳು ಯಾವ್ಯಾವು ಅಂದರೆ: ದುರ್ಗಪ್ಪ ನಿರೂಪಕರಿಗ ಬಳಿಗೆ ಬಂದ ಸಂದರ್ಭವನ್ನು ವಿವರಿಸಿ, ಅದೊಂದು ಪ್ರಶ್ನೆ. ಆಮೇಲೆ ನಿರೂಪಕರು ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲ, ಯಾಕೆ ವಿವರಿಸಿ. ಆನೆ ಮತ್ತು ಮಾವುತ ವೇಲಾಯುಧನನ್ನು ಸಾಗ ಹಾಕಲು ಮಠದವರು ಯಾಕೆ ಅವಣಿಸಿದ್ರು. ಆಮೇಲೆ ಕಾಡಾನೆಗಳ ಹಾವಳಿ ನಿರೂಪಕರ ಅನುಭವಕ್ಕೆ ಬಂದದ್ದು ಹೇಗೆ. ಆಮೇಲೆ ಡ್ರೈವರ್ ಸಾವಿನ ಸುದ್ದಿಯನ್ನು ಶಿವೇಗೌಡರು ಮತ್ತಿತರರು ಹೇಗೆ ಮುಚ್ಚಾಕ್ತಾರೆ. ಆಮೇಲೆ ಇಲ್ಲಿಂದೊಂದು ಪ್ರಶ್ನೆ ಕೇಳ್ಬೋದು: ಡ್ರೈವರ್ ಹೇಗೆ ಪರಂಧಾಮಕ್ಕೆ ಹೋದ ವಿವರಿಸಿ ಅಂತ. ಆಮೇಲೆ ಪೋಸ್ಟ್ಮನ್ ಜಬ್ಬಾರನ ಬವಣೆಗಳನ್ನು ನಿರೂಪಕರು ಹೇಗೆ ವಿವರಿಸ್ತಾರೆ. ಆಮೇಲೆ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಆನೆ ಕಾರಣವೇ ವಿವರಿಸಿ. ಡ್ರೈವರ್ ಅಬ್ಬಾಸ್ ಕ್ಲೀನರ್ ಕೃಷ್ಣ ಅಂತ ಬಂದಾಗ ಅವರು ಬೀಡಿ ಹಚ್ಕೊಳ್ಳೋಕೆ ಹೋಗಿ ಏನು ಸ್ಟೇರಿಂಗ್ ಬಿಡಲಿಲ್ಲ ಕ್ಲೀನರ್ ಕೃಷ್ಣ, ಆವಾಗ ಅವರು ಹೋಗಿ ಗೋಣಿ ಮರಕ್ಕೆ ಡಿಕ್ಕಿ ಹೊಡೆದು ಸತ್ತೋಗ್ತಾರೆ. ಡ್ರೈವರು ಬರೀ ಪರಂಧಾಮಕ್ಕೆ ಹೋಗಿದ್ದು ಕೇಳಿದ್ರೆ ಲಾರಿಗೂ ಮತ್ತು ಮರದ ದಿಮ್ಮಿಗಳಿಗೆ ಕಟ್ಟಿರ್ತಕ್ಕಂಥ ಹಗ್ಗವನ್ನು ಬಿಚ್ಚದೆ ಆ ಮರದ ತುಂಡುಗಳನ್ನು ನಾಟಗಳನ್ನು ಬಿಳಿಸೋದಕ್ಕೆ ಹೇಳಿದಾಗ ಆ ಲಾರಿಯಲ್ಲಿರ್ತಕ್ಕಂಥ ಜಾಕು ಡ್ರೈವರ್ ತಲೆ ಮೇಲೆ ಬಿದ್ದವನು ಪ್ರಾಣ ಹೊರಟೋಗ್ತದೆ. ಅದು ಡ್ರೈವರ್ ಪರಂಧಾಮಕ್ಕೆ ಹೋದ ವಿಚಾರ. ಇವೆರಡನ್ನೂ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಕೇಳಿದಾಗ ಅದ್ರದ್ದು ಇದಕ್ಕೆ ಕರೆಕ್ಟಾಗಿ ಸರಿಯಾಗಿ ಬರೀಬೇಕು. ಮೊದಲನೇವನು ಡ್ರೈವರ್ ಹೆಸರಿಲ್ಲ, 2ನೇ ಬಂದಾಗ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ. ಇಷ್ಟು ಪ್ರಶ್ನೆಗಳನ್ನ ಓದ್ಕೊಂಡ್ರೆ ನಿಮಗೆ 5-6 ವಾಕ್ಯದ ಪ್ರಶ್ನೆಗಳು ದೀರ್ಘಗತಿಯಿಂದ ಬರೋ ಸಾಧ್ಯತೆಗಳು ಇದ್ದಾವೆ. ಇದರಲ್ಲಿ ನೀವು 1 ಪ್ರಶ್ನೆಯನ್ನು ಬರೀಬೇಕು. ಇಷ್ಟು ನಿಮಗೆ 2-3 ವಾಕ್ಯದ ಪ್ರಶ್ನೆಗಳು, ಸಂದರ್ಭ ಸಹಿತ ವಿವರಿಸಿ ಪ್ರಶ್ನೆಗಳು, 5-6 ವಾಕ್ಯದ ಪ್ರಶ್ನೆಗಳು, ಪದ್ಯ ಭಾಗ, ಗದ್ಯ ಭಾಗ ಮತ್ತು ದೀರ್ಘ ಗದ್ಯದಿಂದ ಕೇಳುವ ಸಾಧ್ಯತೆ ಇರತಕ್ಕಂತಹ ತುಂಬ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳಿವು. ಇಷ್ಟನ್ನು ಓದ್ಕೊಂಡ್ರೆ ನಿಮಗೆ ಪರೀಕ್ಷೆಯಲ್ಲಿ ತುಂಬ ಅನುಕೂಲ ಆಗ್ತದೆ. ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತಾ ಇಲ್ಲಿಗೆ ನಮ್ಮ ದ್ವಿತೀಯ PUCಯ ಸಂಪೂರ್ಣವಾದ ತರಗತಿಗಳನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.